ಆನೆ ತುಳಿದು ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲೆನಾಡಿಗರ ಆಕ್ರೋಶ ಒಂದು ವ್ಯಕ್ತವಾಗಿರುವಂಥದ್ದು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಂದ್ಗೆ ಒಂದು ಕರೆಯನ್ನ ಪ್ರತಿಭಟನಾಕಾರರು ಈಗ ನೀಡಿರುವಂಥದ್ದು. ಈಗ ಪ್ರತಿಭಟನೆಗೆ ಉತ್ತಮ ಒಂದು ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರುವಂಥದ್ದು. ಈಗ ಪ್ರತಿಭಟನೆಗೆ ಕರೆ ನೀಡಿದಂಥ JDS ಮುಖಂಡರಾದಂಥ ಸುಧಾಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಈಗ ಕಳೆದ ಹಲವು ದಿನಗಳಿಂದ ಕೂಡ ಆನೆ ದಾಳಿಯಿಂದ ಇಲ್ಲಿ ಸಾವು ಪ್ರಕರಣ ಆಗ್ತಾ ಇದೆ. ಇವತ್ತು ಪ್ರತಿಭಟನೆಗೆ ಕರೆ ನೀಡಿದರೆ ನಿಮ್ಮ ಪ್ರತಿಭಟನೆ ಉದ್ದೇಶ ಏನು, ನಿಮ್ಮ ಆಗ್ರಹ ಏನು? ಚಿಕ್ಕಮಗಳೂರು ಕ್ಷೇತ್ರ ಅನ್ನುವಂಥದ್ದು ಮಲೆನಾಡಿನ ವ್ಯಾಪ್ತಿ. ಇಲ್ಲಿರುವಂತಹದ್ದು ಹೆಚ್ಚಿಗೆ ಕಾಡು ಪ್ರದೇಶಗಳು. ಅದರಲ್ಲಿ ಪಶ್ಚಿಮ ಘಟ್ಟ ಎನ್ನುವಂಥದ್ದು 400 ಕಿಲೋಮೀಟರ್ ಕರ್ನಾಟಕದಲ್ಲಿ ಹೋಗಿದೆ. ಅದರಲ್ಲಿ ಹೆಚ್ಚಿನ ಪ್ರದೇಶ ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ ಬಾರ್ಡ್ರಲ್ಲಿ ಹೋಗಿದೆ. ಇಲ್ಲಿ ಕಳೆದ 2 ವರ್ಷಗಳಲ್ಲಿ 2024 ನವೆಂಬರಿಂದ ಇದುವರೆಗೆ 11 ಜನನ ಆನೆ ತುಳಿದು ಸಾಯಿಸಿಬಿಟ್ಟಿದೆ. 3 ಜನನ ಕಾಡ್ಕೋಣ ತುಳಿಸಿ ಸಾಯಿಸಿದೆ. ಆ 3 ಒಟ್ಟು 14 ಪ್ರಕರಣಗಳನ್ನು ಸರ್ಕಾರ ಎಲ್ಲ ದಿವ್ಯ ನಿರ್ಲಕ್ಷ್ಯ ತೋರಿದೆ. ಇತ್ತೀಚೆಗೆ ಕಳೆದ ನಿನ್ನೆ ಬೋರಮ್ಮ ಅನ್ನುವಂಥ ಒಂದು ಕಾರ್ಮಿಕ ಮಹಿಳೆನ ಆನೆ ತುಳಿದು ಬೆಳಗ್ಗೆನೇ ಸಾಯಿಸುತ್ತೆ. 3 ದಿನದ ಹಿಂದೆ ಹನುಮಂತಪ್ಪ ಅನ್ನೋ ಹೆಸರನ್ನ ಒಬ್ಬ ಕಾರ್ಮಿಕನ ಸಾಯಿಸುತ್ತೆ. ಅದಕ್ಕಿಂತ ಮೊದಲು ಗಣಪತಿಯನ್ನು ಸಾಯಿಸುತ್ತೆ. ಟೋಟಲ್ ಇಲ್ಲಿ 11 ಜನ ಸಾವಿಗೀಡಾದರೂ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ. ಸರ್ಕಾರ ಯಾವುದೇ ಒಂದು ಶಾಶ್ವತ ಪರಿಹಾರ ತೆಗೆದುಕೊಳ್ಳದೇ ಇರೋದ್ರಿಂದ ಇವತ್ತು ನಾವು ಈ ಪರಿಸ್ಥಿತಿ ಬಂದಿದ್ದೀವಿ. ನಿಮ್ಮ ಮುಂದೆ ಇವತ್ತು ನಿಂತಿದ್ದೀವಿ. ಇದೇ ಗಲ್ಲಿನಲ್ಲಿ ಲಾಠಿ ಚಾರ್ಜ್ ಆಯಿತು. ಯಾಕೆ ಲಾಠಿ ಚಾರ್ಜ್ ಆಯಿತು ಅಂತ ಕೇಳ್ತೇನೆ ನಾನು. ಲಾಠಿ ಚಾರ್ಜ್ ಆಗುವಂಥ ಅವಶ್ಯಕತೆ ಇತ್ತ ಅಂತ ಕೇಳ್ತೇನೆ. ನಾವು ಇವತ್ತು ಬಂದ್ ಮಾಡ್ಲಿಕ್ಕೆ ಕಾರಣ ಏನಂದರೆ ನಮ್ಮನ್ನೆಲ್ಲ ಬಂಧನ ಮಾಡಿದ್ರಿ ನೀವು. ನಾವು ಯಾವುದೇ ಒಂದು ಪ್ರೆಸಿಡೆಂಟ್ ಮೇಲೆ ಕಲ್ಲು ತೂರಾಟ ಗಲಾಟೆ ಮಾಡದೇ ಇದ್ದವ್ರನ್ನ ನೆನ್ನೆ ಲಾಠಿ ಚಾರ್ಜ್ ಮೂಲಕ ನೀವು ದಮನ ಮಾಡ್ಬೋದು ಅಂತಿದ್ರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಬಟ್ ಈಗ ಎಲ್ಲೆಲ್ಲಿ ಬಂದ್ಗೆ ಕರೆ ನೀಡಿದ್ರಿ ಸರ್, ಮತ್ತು ನಿಮ್ಮ ಹೋರಾಟ ಎಲ್ಲಿಂದ ಆರಂಭ ಆಗ್ತದೆ? ಬಂದ್ಗೆ ಕರೆ ಕೊಟ್ಟಿರೋದು ಮಲೆನಾಡು ರೈತ ಹಿತರಕ್ಷಣಾ ವೇದಿಕೆ ಕರೆ ಕೊಟ್ಟಿದೆ. ಇದು ಯಾಕಂದ್ರೆ ಇದು ರೈತರು ಎಲ್ಲರೂ ಬಂದ್ ಮಾಡಬೇಕಾಗತ್ತೆ. ಕಾರಣ ಏನಂದ್ರೆ ಇಲ್ಲಿ ರೈತರ ಜೀವನಾಡಿ. ಇದು ರೈತರು ಇಲ್ಲದೆ ಇದ್ರೆ ಈ ಭಾಗದಲ್ಲಿ ಏನೂ ಇಲ್ಲವೇ ಇಲ್ಲ. ಬೇರೆ ಎಲ್ಲೇನು ಇಂಡಸ್ಟ್ರಿ ಇಲ್ಲ, ಗಾರ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ರೈತರೇ ಇಲ್ಲಿನ ಜೀವಾಳ. ಅಂಥದ್ರಲ್ಲಿ ರೈತರನ್ನ ನೀವು ಇಷ್ಟು ಸಾವಿಗೀಡಾದರೂ ಅವ್ರಿಗೆ ಏನು ಪರಿಹಾರ ಇಲ್ಲ ಅಂದರೆ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಪರಿಹಾರದ ಬೇಡಿಕೆ ಹೇಗಿದೆ ಅಂದರೆ ಮೊದಲನೇದು ನಾವೇನು ಹೇಳ್ತೇವೆ, ಶಾಶ್ವತ ಪರಿಹಾರ ಬೇಕು. ಏನು ನೀವು ರೈಲ್ವೆ ಬ್ಯಾರಿಕೇಡ್ ಅಂತ ಹೇಳಿದ್ದೀರೋ ಆ ರೈಲ್ವೆ ಬ್ಯಾರಿಕೇಡ್ ಮುಖಾಂತರ ಶಾಶ್ವತ ಪರಿಹಾರ ಬೇಕಂತ ಕೇಳ್ತೇನೆ. ಎರಡನೇದು ನಾವು ಈಗಾಗಲೇ ಕೇಳಿದ್ದೀವಿ 50 ಲಕ್ಷ ಪರಿಹಾರ. ಇವಾಗ 11 ಜನ ಸತ್ತಿದ್ದಾರೆ, ಎಲ್ರಿಗೂ 50 ಲಕ್ಷ ಕೊಡಿ ನೀವು. ಅವರ ಇವತ್ತು ಜೀವನ, ಅವ್ರ ಇಡೀ ಕುಟುಂಬ ಬೀದಿಲಿದ್ದಾರೆ, ಅವ್ರಿಗೆ ಯಾರು ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಅದು ಆಗಬಾರ್ದು ಅನ್ನೋದನ್ನು. ಮೂರನೇ, ನಾವು ಈಗಾಗಲೇ ಹೇಳ್ತಾ ಇದ್ದೇವೆ, ನೀವು ಸ್ಥಳದಲ್ಲಿ ಯಾರು ಸಾವಿಗೀಡಾಗ್ತಾರೋ ಅವರ ಕುಟುಂಬಕ್ಕೆ ಒಂದು ಕೆಲಸ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ಕೊಡ್ತೀವಿ 11ಕ್ಕೂ ಯಾರಿಗೆ ಕೊಟ್ಟಿಲ್ಲ. ಇವತ್ತು ಅವರು ಏನಾಗಿದೆ, ಈ ಆನೆಗಳ ದಾಳಿ ಅಥವಾ ಕಾಡು ಪ್ರಾಣಿಗಳ ದಾಳಿಯಿಂದ ಇಲ್ಲಿ ರೈತ ಯಾರು ಈ ತೋಟಕ್ಕೆ ಬರಲ್ಲ, ಕೆಲಸಕ್ಕೆ ಬರಲ್ಲ. ಇವತ್ತು ನಾವು ಎಲ್ರಿಗೂ ಹೇಳ್ತೇನೆ ನಾನು, ಎಲ್ರಿಗೂ ನೀವು ಗನ್ ಲೈಸೆನ್ಸ್ ಕೊಡಬೇಕು. ಯಾರಿಗೆ RTC ಇರುತ್ತೋ ಗನ್ ಲೈಸೆನ್ಸ್ ಕೊಡಿ ನೀವು. ಇವತ್ತು ನಾವು ಈ ಪ್ರಾಣಿಗಳ ಕಾಟದಿಂದ ಇಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ತಿದೆ. ಇವತ್ತಿನ ಸ್ಟ್ರೈಕ್ ಕೊಪ್ಪ, NR ನರಸಿಂಹರಾಜಪುರ, ಶೃಂಗೇರಿ ಮತ್ತು ಕಾಂಡ್ಯ ಹೋಬಳಿ ಇಲ್ಲಿರುವಂಥ ವ್ಯಾಪಾರಸ್ಥರಿಗಾದರೂ ನಾನು ಕೇಳೋದಷ್ಟೇ, ಇದು ಯಾರಿಗೇನು ಸ್ಟ್ರೈಕ್ ಯಾವುದೇ ಪಕ್ಷ ಮಾಡಿರೋದಲ್ಲ, ರೈತ ಹಿತರಕ್ಷಣಾ ವೇದಿಕೆ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. JDS ಸಪೋರ್ಟ್ ಮಾಡಬೇಕು, ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು, BJP ಸಪೋರ್ಟ್ ಮಾಡಬೇಕು. ಯಾರು ರೈತರು ಅಂತಿದ್ದೀರೋ ಇದು ರೈತರ ಜೀವಾಳದ ಪ್ರಶ್ನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇಷ್ಟು ಸಾವುಗಳು ಆದರೂ ಕೂಡ ಇಲ್ಲಿನ ಒಂದು ಆರೋಪ ಇದೆ ಸ್ಥಳೀಯರದ್ದು. ಒಂದು ಇಲ್ಲಿ ಸಚಿವರಾಗಲಿ ಮತ್ತು MP ಗಳಾಗಲಿ ಒಂದು ಸ್ಪಂದನೆ ನೀಡಿಲ್ಲ ಅಂತೇಳಿ. ಇಲ್ಲಿಯೇ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮಾಡೋದು ಯಾಕಂದರೆ ಸರ್ಕಾರ ಸ್ಥಳ ಮಟ್ಟದಿಂದ ನೆಲಮಟ್ಟಕ್ಕೆ ಹೋಗಲಿ ಅನ್ನೋದು ಒಂದು ಉದ್ದೇಶ. ಆ ಒಂದು ಉದ್ದೇಶದಿಂದ ಅವರು ಇವತ್ತು ಸಹಿತ ಈ ಪ್ರತಿಭಟನೆಗೆ ಬಂದು ಇಲ್ಲಿ ನಡೆದ 11 ಘಟನೆಗಳಿಗೆ ಅವರ ಒಂದು ಏನು ಕ್ಲಾರಿಫಿಕೇಶನ್ ಸಮಜಾಯಿಸಿ ಕೊಡ್ತೀರಾ ಅಥವಾ ಈಗೇನು ಅವರಿಗೆ ಕೊಡುವಂಥ ಪರಿಹಾರ ಧನವನ್ನು ಜಾಸ್ತಿ ಕೊಡ್ತೀರಾ ಮಾಡಬೇಕು ಅನ್ನೋದು ನನ್ನ ಒತ್ತಡ ಇದೆ. ಒಟ್ಟಾರೆ ಏನಂದರೆ ಮಲೆನಾಡಿನಲ್ಲಿ ಏನಂದರೆ ನಿನ್ನೆ ಪ್ರತಿಭಟನೆ ಆಗಿತ್ತು. ಈ ಸಂದರ್ಭದಲ್ಲಿ ಏನಂದರೆ ಮಲೆನಾಡಿನಲ್ಲಿ ಈಗ 3 ತಾಲೂಕುಗಳು ಬಂದ್ಗೂ ಕೂಡ ಒಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಇಲ್ಲಿನ ಪ್ರತಿಭಟನಾಕಾರರು ಹೇಳುವ ಪ್ರಕಾರ ಏನಂದರೆ ನಮಗೆ ಏನಂದರೆ ಆನೆ ದಾಳಿ ನಿರಂತರವಾಗಿ ನಡೀತಾ ಇದೆ, ಒಂದು ಶಾಶ್ವತ ಪರಿಹಾರವನ್ನು ಸರ್ಕಾರ ಒಂದು ನೀಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್ ಚಿಕ್ಕಮಗಳೂರು.